ರೋಹನ್ ಬೋಪಣ್ಣ ಭಾರತದಲ್ಲಷ್ಟೇ ಅಲ್ಲ, ಈಗ ಜಗತ್ತಿನ ಎಲ್ಲ ಟೆನ್ನಿಸ್ ಪ್ರೇಮಿಗಳ ಬಾಯಲ್ಲಿ ರಾರಾಜಿಸುತ್ತಿರುವ ಹೆಸರು. ಅಯ್ಯೋ, ವಯಸ್ಸಾಗೋಗ್ತಿದೆ ರೀ ಅಂತ ಕೊರಗೋರ್ ಮುಂದೆ ತಮ್ಮ 43ನೇ ವಯಸ್ಸಿನಲ್ಲಿ ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರನಾಗಿ ದಾಖಲೆ ಬರೆದಿದ್ದಾರೆ ರೋಹನ್ ಬೋಪಣ್ಣ. ಇವರ ಈ ಸಾಧನೆಗೆ ಭಾರತೀಯರಾಗಿ, ಅದರಲ್ಲೂ ಕನ್ನಡಿಗರಾಗಿ ಶುಭಾಶಯ ಹೇಳಲೇಬೇಕಲ್ವೇ? ಕಾಂಗ್ರಾಟ್ಸ್ ರೋಹನ್ ಬೋಪಣ್ಣ, ನಿಮ್ಮ ದೊಡ್ಡ ಸಾಧನೆಗೆ ನಮ್ಮದೊಂದು ಸಲಾಂ. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ನಮ್ಮ ಹೆಮ್ಮೆಯ ಕನ್ನಡಿಗ ರೋಹನ್ ಬೋಪಣ್ಣ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ವೃತ್ತಿ ಜೀವನದ ಸಂಧ್ಯಾಕಾಲದಲ್ಲಿರುವ ಈ ಟೆನ್ನಿಸ್ ತಾರೆ ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಮೆಲ್ಬರ್ನ್ನಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕೊಡಗಿನ ಕಲಿ ರೋಹನ್ ಅವರು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೊತೆಗೂಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ಜಯಿಸಿದ್ದಾರೆ. ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ನಲ್ಲಿ ಈ ಸಾಧನೆ ಮಾಡಿದ ಅತ್ಯಂತ ಹಿರಿಯ ವಯಸ್ಸಿನ ಆಟಗಾರನೆಂಬ ಗೌರವಕ್ಕೂ ಅವರು ಪಾತ್ರರಾಗಿದ್ದಾರೆ. ಅವರ ಈ ಅಪ್ರತಿಮ ಸಾಧನೆಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಿದೆ. ಇದರ ಜೊತೆಗೆ ದೇಶದ ಪ್ರತಿಷ್ಠಿತ ಪುರಸ್ಕಾರವಾದ ಪದ್ಮಶ್ರೀ ಪ್ರಶಸ್ತಿಯು ಮುಡಿಗೇರುತ್ತಿರೋದು ಕ್ರೀಡಾ ಪ್ರೇಮಿಗಳ ಖುಷಿಯನ್ನ ಇನ್ನಷ್ಟು ಹೆಚ್ಚಿಸಿದೆ. ವರ್ಷಗಳಿಂದ ವೃತ್ತಿಪರ ಟೆನ್ನಿಸ್ ಆಡುತ್ತಿರುವ ರೋಹನ್ ಇದೇ ಮೊದಲ ಬಾರಿ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿ ಜಯಿಸಿದ್ದಾರೆ. 2010 ಮತ್ತು 2023ರಲ್ಲಿ ಅವರು ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಡಬಲ್ಸ್ ವಿಭಾಗದಲ್ಲಿ ಫೈನಲ್ಸ್ ಪ್ರವೇಶಿಸಿದ್ರು. ಆದರೆ ಗೆಲುವು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಅವರ ಛಲ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಲಭಿಸಿತು. ಈ ಸಾಧನೆ ಮಾಡಿದ ಭಾರತದ 4ನೇ ಟೆನ್ನಿಸ್ ತಾರೆ ಎಂಬ ಹೆಗ್ಗಳಿಕೆಯೂ ಅವರದ್ದಾಗಿದೆ. ಅವರ ಈ ಸಾಧನೆಗೆ ದೇಶದ ಪ್ರಧಾನಿ ಮೋದಿ ಅವರಿಂದ ಹಿಡಿದು ಗಣ್ಯಾತಿಗಣ್ಯರು ಬೆನ್ನು ತಟ್ಟಿ ಶಹಬಾಷ್ಗಿರಿ ಕೊಟ್ಟಿದ್ದಾರೆ. ನಿಮ್ಮ ಸಮಯ ಯಾವಾಗ ಬೇಕಾದರೂ ಬರಬಹುದು. ಅದಕ್ಕೆ 43ನೇ ವಯಸ್ಸಿನಲ್ಲಿರುವ ಆಸ್ಟ್ರೇಲಿಯನ್ ಓಪನ್ ಗೆದ್ದಿರುವ ರೋಹನ್ ಬೋಪಣ್ಣರವರೇ ಸಾಕ್ಷಿ. ಕನಸು ಕಾಣ್ತಿರಿ, ಜೊತೆಗೆ ತರಬೇತಿಯನ್ನು ಬಿಡದೆ ಮುಂದುವರಿಸಿ ಎಂದು ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿ ಶುಭಾಶಯ ಕೋರಿದ್ದಾರೆ. ದೇಶಕ್ಕೆ ದೇಶವೇ ಕ್ರಿಕೆಟ್ ಜಪ ಮಾಡ್ತಿರೋವಾಗ ಸದ್ದಿಲ್ಲದೆ ಟೆನ್ನಿಸ್ನಲ್ಲಿ ಇಂತಹ ಸಾಧನೆ ಮಾಡಿ ಜಗತ್ತಿನ ಗಮನವನ್ನ ತನ್ನೆಡೆಗೆ ಸೆಳೆದುಕೊಳ್ಳುವುದು ಸುಲಭದ ಮಾತಲ್ಲ. ಅವರ ಈ ಸಾಧನೆ ಮತ್ತು ಬಿಡದೆ ಗುರಿ ಮುಟ್ಟುವ ಛಲ ಯುವ ಆಟಗಾರರಿಗೆ, ಹೊಸ ಪ್ರತಿಭೆಗಳಿಗೆ ಮಾದರಿ. ತಮ್ಮ 11ನೇ ವಯಸ್ಸಿನಿಂದ ಹಿಡಿದು ಇಂದಿನವರೆಗೂ ರೋಹನ್ ಬೋಪಣ್ಣ ನಡೆದು ಬಂದ ಕ್ರೀಡಾ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ. ಯಾವ ಕ್ರೀಡಾ ಹಿನ್ನೆಲೆ ಇಲ್ಲದಿದ್ದರೂ ಆಟದ ಬಗೆಗಿನ ಆಸಕ್ತಿ, ಪ್ರೀತಿಯೇ ಅವರನ್ನ ಇಂದು ಈ ಸಾಧನೆಯ ಶಿಖರಕ್ಕೆ ತಂದು ನಿಲ್ಲಿಸಿದೆ. ಅವರ ಈ ಜಯ ಮುಂಬರುವ ಹೊಸ ಪ್ರತಿಭೆಗಳಿಗೆ ದಾರಿದೀಪವಾಗಲಿ ಅನ್ನೋದೇ ನಮ್ಮ ಆಶಯ. ಇಂಥ ಇನ್ನೊಂದಷ್ಟು ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವೀಕ್ಷಾ ನ್ಯೂಸ್. ಹಾಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಅಪ್ಡೇಟ್ ಪಡೆಯಿರಿ.